ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜನ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರ ಮೆಸೇಜಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ. ಬಿಕಾಸ್ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಈ ಒಂದು ರೀಡಿಂಗ್ ಯಾರಿಗೆ ಬೇಕಾದರೂ ರೆಸನೇಟ್ ಆಗಬಹುದು, ಆಗದೆ ಇರಬಹುದು. ಸೊ ವಿಲ್ ಸಿ. ಓಕೆ, ಫಸ್ಟ್ ಆಫ್ ಆಲ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, 3 ಆಫ್ ಕಪ್ಸ್, 4 ಆಫ್ ವಾಂಡ್ಸ್, ದ ಎಂಪರರ್. ಓಕೆ, ಸಿ ದ ಥಿಂಗ್ ಈಸ್, ಇಲ್ಲಿ ನೀವು ನೋಡ್ಬೋದು ಎರಡೆರಡು ಕಿಂಗ್ ಬಂದಿದ್ದಾರೆ, ಅಂದರೆ ಎರಡೆರಡು ಪರ್ಸನ್ ಬಂದಿದ್ದಾರೆ. ಒಂದೇ ರೀಡಿಂಗಲ್ಲಿ 2 ಪರ್ಸನ್ಸ್ ಬರೋ ಹಾಗಿಲ್ಲ. ಅದ್ರ ಜೊತೆಗೆ 3 ಆಫ್ ಕಪ್ಸ್ ಕೂಡ ಬಂದಿದೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಅಂದ್ಬಿಟ್ಟು ಅರ್ಥ. ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ, ಐದರ್ ನೀವು ಹುಡುಗಿ ಆದರೂ ಆಗಿರ್ಬೋದು, ಹುಡುಗ ಆದರೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಮೇಲ್ ಆರ್ ಫೀಮೇಲ್ ಯಾರಾದರೂ ಆಗಿರ್ಬೋದು, ಆ ಪರ್ಸನ್ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಸೊ ನಿಮ್ಮ ಪರ್ಸನ್ ಒಂದು ಥರ್ಡ್ ಪಾರ್ಟಿಯ ಆ್ಯಟಿಟ್ಯೂಡ್ಗಾಗಿರ್ಬೋದು ಅಥವಾ ಅವರ ಬಿಹೇವಿಯರ್ಗಾಗಿರ್ಬೋದು, ಅವರು ಆ ಕಡೆ ಒಂದು ಆಕರ್ಷಣೆ ಆಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ನು ಈ ಒಂದು ಥರ್ಡ್ ಪಾರ್ಟಿ ಯಾರಿದ್ದಾರೆ, ಆ ಒಂದು ಥರ್ಡ್ ಪಾರ್ಟಿಯ ಒಂದು ಬಿಹೇವಿಯರ್, ಆ್ಯಟಿಟ್ಯೂಡ್ ಇದೆಲ್ಲನೂ ಈ ಪರ್ಸನ್ಗೆ ಇಷ್ಟ ಆಗಿ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮನ್ನು ಅವರು ನೋಡಿದಾಗ ಅವರಿಗೆ ಬರೋವಂಥ ಫೀಲಿಂಗ್ ಏನು ಅಂತ ಅಂದರೆ, ನಿಮಗಿಂತ ಥರ್ಡ್ ಪಾರ್ಟಿ ಈಸ್ ಫಾರ್ ಬೆಟರ್ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಇವಾಗ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅಂದರೆ ನೀವು ಮತ್ತು ಅವರು ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಈ ಪರ್ಸನ್ನು ಥರ್ಡ್ ಪಾರ್ಟಿಗೆ ಆಗ್ತಿರೋವಂಥ ಎಫರ್ಟ್ಸ್ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಅಥವಾ ಟೈಮ್ ಕೊಡೋದಾಗಿರ್ಬೋದು, ಅಥವಾ ಪ್ರಿಯಾರಿಟಿ ಮಾಡೋದಾಗಿರ್ಬೋದು, ಅದೆಲ್ಲ ಈ ಪರ್ಸನ್ ಜಾಸ್ತಿ ಮಾಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಂಪರರ್ ಯಾವ ಥರ ಕೂತಿದ್ದಾನೆ ಅಂತ ಅಂದ್ಬಿಟ್ಟು, ಅವನೆಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿದ್ದಾನೆ ಅಂತ. ಅಂದರೆ ನಿಮ್ಮ ಪರ್ಸನ್ಗೆ ತುಂಬ ಆ್ಯಟಿಟ್ಯೂಡ್ ಇದೆ, ಈಗೋಯಿಸ್ಟಿಕ್ ನೇಚರ್ ಇದೆ, ಡಾಮಿನೇಟಿಂಗ್ ನೇಚರ್ ಇದೆ, ಮತ್ತು ಅವರೇ ಎಲ್ಲ ಕರೆಕ್ಟು, ಅವ್ರು ಹೇಳ್ತಿರೋದೇ ರೈಟ್, ಈ ಥರದ್ದು ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಕೂತ್ಕೊಂಡಿದ್ದಾರೆ. ಅಂದರೆ ಈ ಪರ್ಸನ್ ಬಂದು ಮೇಷರಾಶಿ ಕೂಡ ಆಗಿರ್ಬೋದು. ಇಲ್ಲಿ ನೀವು ನೋಡ್ಬೋದು ಮೇಷರಾಶಿದು ಸಿಂಬಲ್ ಇದೆ. ಸೊ ಇವ್ರು ಕೂತ್ಕೊಂಡಿರೋ ಆ್ಯಟಿಟ್ಯೂಡ್ ನೋಡಿ. ಆಮೇಲೆ ಇವರು ಚೆಸ್ ಪ್ಲೇ ಮಾಡೋವಂಥವ್ರು ಆಗಿರ್ತಾರೆ ಅಥವಾ ಚೆಸ್ ಆಡೋವಂಥವ್ರು ಆಗಿರ್ತಾರೆ. ರೈಟ್ ಸೈಡಲ್ಲಿ ಇವರು ಒಂದು ದಾರ ಅಥವಾ ಒಂದು ಬ್ರೇಸ್ಲೆಟ್ ಏನು ಬೇಕಾದರೂ ಹಾಕಿರ್ಬೋದು ಈ ಪರ್ಸನ್ನು. ಆ್ಯಂಡ್ ಈ ಪರ್ಸನ್ಗೆ ಲೆಫ್ಟ್ ಸೈಡಲ್ಲಿ ಟ್ಯಾಟೂ ಇರೋವಂತಹ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಏನು ಕಾನ್ಸೆಪ್ಟ್ ಅಂತ ಅಂದರೆ, ಈ ಪರ್ಸನ್ನು ಥರ್ಡ್ ಪಾರ್ಟಿಗೆ ಕೊಡ್ತಿರೋ ಅಷ್ಟು ಸಮಯ ಅಥವಾ ಕೊಡ್ತಿರೋ ಅಷ್ಟು ಫೀಲಿಂಗ್ಸ್ ಅಥವಾ ಆ ಒಂದು ಅಟ್ರಾಕ್ಷನ್ ಆ ಪರ್ಸನ್ ನಿಮಗೆ ಕೊಡ್ತಾ ಇಲ್ಲ. ಬಿಕಾಸ್ ಈ ವ್ಯಕ್ತಿಯ ಮೈಂಡ್ಸೆಟ್ ಆ್ಯಂಡ್ ಥರ್ಡ್ ಪಾರ್ಟಿಯ ಮೈಂಡ್ಸೆಟ್ ಸಿಮಿಲರ್ ಆಗೋಗಿದೆ. ಯಾಕೆಂದರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತು ದ ಎಂಪರರ್ ಅಂತ ಬಂದಾಗ ಇವರ ಆ್ಯಟಿಟ್ಯೂಡು ಮತ್ತು ಅವರ ಪಾರ್ಟ್ನರ್ ಅಂದರೆ ಥರ್ಡ್ ಪಾರ್ಟಿಯ ಆ್ಯಟಿಟ್ಯೂಡ್ ಒಂದೇ ಥರ ಇದೆ. ನೀವಿಲ್ಲಿ ನೋಡ್ಬೋದು, ಇವನು ಕಾಲ್ ಮೇಲೆ ಕಾಲು ಹಾಕ್ಕೊಂಡಿದ್ದಾರೆ, ಇವರು ಕಾಲ್ ಮೇಲೆ ಕಾಲು ಹಾಕ್ಕೊಂಡಿದ್ದಾರೆ. ಸೊ ಅವರಿಬ್ಬರ ವೇವ್ ಲೆಂತ್ ಮ್ಯಾಚ್ ಆಗ್ತಿದೆ, ಅವರಿಬ್ಬರ ಮೈಂಡ್ಸೆಟ್ ಮ್ಯಾಚ್ ಆಗ್ತಿದೆ. ಅಂದರೆ ಈಗ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದರೆ ಅವರು ಯಾವ ಹೊರಗಡೆ ಹೋಗೋಣ ಅಂತಾರೆ, ಅಥವಾ ಅವರೇ ಕರೆದ್ರೆ ಇವ್ರು ಹ್ಞೂ ಅಂತಾರೆ. ಅಂದರೆ ಇವರಿಬ್ಬರ ಒಂದು ಪರಿಸ್ಥಿತಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅವರಿಬ್ಬರು ಲೈಫಲ್ಲಿ ಥರ್ಡ್ ಪಾರ್ಟಿ ಜೊತೆ ಎಂಜಾಯ್ ಮಾಡ್ತಿದ್ದಾರೆ ಇವರು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಇರೋದ್ರಿಂದ ಹೊರಗಡೆ ಹೋಗೋದೇ ಕೇಳ್ತೀರಾ, ರೆಸ್ಟೋರೆಂಟಿಗೆ ಹೋಗೋದು ಕೇಳ್ತೀರಾ, ಊಟ ಮಾಡಿಸೋದೇ ಕೇಳ್ತೀರಾ, ಅಥವಾ ಟ್ರಾವೆಲ್ ಮಾಡೋದು, ಟೆಂಪಲ್ಸ್ಗೆ ಹೋಗೋದು, ಅಥವಾ ಅವ್ರದ್ದೇ ಆದಂಥ ಒಂದು ಜರ್ನಿನ ಇವರು ಸ್ಟಾರ್ಟ್ ಮಾಡಿದ್ದಾರೆ ಥರ್ಡ್ ಪಾರ್ಟಿ ಜೊತೆಗೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಿದೆ. ಈ ರೀಡಿಂಗ್ ಯಾರೆಲ್ಲ ನೋಡಿರಿ, ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಯಾರಾದರೂ ಇದ್ದರೆ ಸ್ವಲ್ಪ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಕಾಣಿಸ್ತಾ ಇರೋವಂಥದ್ದು. ಬಿಕಾಸ್ ಇವತ್ತು ಇದು ಡೈಲಿ ರೀಡಿಂಗ್ ಆಗಿರುತ್ತೆ. ಅಂದರೆ ಈ ಒಂದು ಎನರ್ಜಿ ಇವತ್ತು ಇಲ್ಲ ನೆನ್ನೆ ಅಂದರೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಈ ಪರ್ಸನ್ನು ಥರ್ಡ್ ಪಾರ್ಟಿ ಜೊತೆಗೆ ಎಲ್ಲಾದರೂ ಹೊರಗಡೆ ಹೋಗ್ತಿರ್ಬೋದು, ಟೆಂಪಲ್ಗೆ ಹೋಗ್ತಿರ್ಬೋದು, ರೆಸ್ಟೋರೆಂಟ್ಗೆ ಹೋಗ್ತಿರ್ಬೋದು, ಏನೋ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ, ಏನೋ ಒಂದು ಸ್ಕೆಚ್ ಇದೆ, ಏನೋ ಒಂದು ಚೆಕ್ಮೇಟ್ ಅಂತ ಇವರು ಕೊಡ್ತಿದ್ದಾರೆ ನಿಮ್ಮ ಲೈಫ್ಗೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಆ್ಯಂಡ್ ಅವರು ಆ ಪರ್ಸನ್ ಥರ್ಡ್ ಪಾರ್ಟಿ ಜೊತೆಗೆ ಇರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಇರೋವಂತಹ ಅಭಿಪ್ರಾಯ ತುಂಬ ಏನೂ ಬದಲಾಗಿಲ್ಲ. ಅವರು ಥರ್ಡ್ ಪಾರ್ಟಿ ಜೊತೆ ಇದ್ರೂ ಕೂಡ ಈ ಪರ್ಸನ್
ಪರ್ಸನ್ಗೆ ನಿಮ್ಮ ಒಂದು ಕ್ಯಾರೆಕ್ಟರ್ ಅಥವಾ ನಿಮ್ಮ ಒಂದು ಫೀಲಿಂಗ್ಸ್ ಅದೇ ಥರನೇ ಇದೆ, ಬಟ್ ಪ್ರಿಯಾರಿಟಿ ಮಾತ್ರ ನೀವಲ್ಲ. ಅಂದರೆ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ನಡತೆ, ನಿಮ್ಮ ಪ್ರೀತಿ ಈ ಪರ್ಸನ್ಗೆ ಗೊತ್ತು, ಆಯಿತಾ. ನಿಮ್ಮನ್ನು ಅವ್ರು ಯಾವತ್ತೂ ಡೌನ್ ಮಾಡಿಲ್ಲ, ಯಾವತ್ತೂ ಡೌನ್ ಆಗಿ ನೋಡಿಲ್ಲ, ಬಟ್ ನಿಮ್ಮ ವೇವ್ ಲೆಂತು ಅವರ ವೇವ್ ಲೆಂತು ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ಅವರ ಮೈಂಡ್ಸೆಟ್ ನಿಮ್ಮ ಮೈಂಡ್ಸೆಟ್ಗೆ ಈಕ್ವಲ್ ಆಗದೆ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಕಮ್ಯುನಿಕೇಷನ್ ಅಥವಾ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಕ್ರಿಯೇಟ್ ಆಗಿರೋದ್ರಿಂದ ಈ ಪರ್ಸನ್ ನಿಮ್ಮಿಂದ ದೂರ ಆಗಿರ್ಬೋದು. ಬಟ್ ಅವರು ನಿಮ್ಮನ್ನು ನೋಡ್ದಾಗ್ಲಿಲ್ಲ, ಅವ್ರ ಥರ್ಡ್ ಪಾರ್ಟಿ ಜೊತೆ ಆಗಿರಲಿ ಅಥವಾ ಎಷ್ಟೇ ಜನದ ಜೊತೆ ಮಾತಾಡಲಿ, ಒಂದು ಹೋಮ್ಲಿ ಫೀಲ್ ಅಥವಾ ಒಂದು ಫ್ಯಾಮಿಲಿ ಫೀಲ್ ಅಥವಾ ಒಂದು ಹ್ಯಾಪಿನೆಸ್, ಒಂದು ಜಾಯ್ನೆಸ್ ಇದೆಲ್ಲ ನಿಮ್ಮಿಂದ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ನು ಅಂದ್ಕೊಳ್ತಾರೆ. ಈವೆನ್ ದೋ ಈ ಪರ್ಸನ್ನು ಬೇರೆ ವ್ಯಕ್ತಿ ಜೊತೆ ಇದ್ರೂ ಕೂಡ, ಅವರ ಜೀವನದಲ್ಲಿ ನೀವು ಮತ್ತು ಇನ್ನೊಬ್ರು ಇದ್ರೂ ಕೂಡ ಈ ಪರ್ಸನ್ನು ಥರ್ಡ್ ಪಾರ್ಟಿಗೆ ಪ್ರಿಯಾರಿಟಿ ಮಾಡ್ತಿರೋದು ನಿಜ. ಓಕೆ, ಇನ್ ಕೇಸ್ ಅವರು ನಿಮ್ಮನ್ನೇ ಪ್ರಿಯಾರಿಟಿ ಮಾಡಿದಿದ್ರೆ ಇಷ್ಟೊತ್ತು ಆಲ್ರೆಡಿ ಅವರು ನಿಮ್ಮ ಲೈಫಲ್ಲಿ ಇರಬೇಕಾಗಿತ್ತು. ಆದರೆ ಈಗ ನಿಮ್ಮ ಲೈಫಲ್ಲಿ ಇಲ್ಲ ಅಂತ ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಪರ್ಸನ್ ಆಲ್ರೆಡಿ ಥರ್ಡ್ ಪಾರ್ಟಿ ಜೊತೆಗೆ ಅವರ ಲೈಫ್ನ ಲೀಡ್ ಮಾಡ್ತಿದ್ದಾರೆ, ಬಿಕಾಸ್ ಅವರಿಬ್ಬರ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಜೊತೆಗೆ ಅವರು ಕೆಟ್ಟದಾಗಿ ನಡ್ಕೊಂಡಿದ್ರು ಅಥವಾ ಅವ್ರು ನಿಮ್ಮ ಜೊತೆ ಎಷ್ಟೇ ಪ್ರಾಬ್ಲಮೆಟಿಕ್ ಸಿಚುವೇಶನಲ್ಲಿ ಇದ್ರು, ಅವ್ರಿಗೆ ಒಂದು ಕೃತಜ್ಞತೆ ಭಾವ ಇದೆ, ಒಂದು ಗ್ರ್ಯಾಟಿಟ್ಯೂಡ್ ಇದೆ. ನೀವು ಅವರಿಗೆ ಒಂದು ಫ್ಯಾಮಿಲಿ ಥರ, ನೀವು ಅವರ ಜೀವನದಲ್ಲಿ ಬಂದ ಮೇಲೆ ಅವರ ಜೀವನ ತುಂಬ ಚೇಂಜ್ ಆಗಿದೆ, ತುಂಬ ಪಾಸಿಟಿವ್ ಆಗಿದೆ, ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ಅನ್ನೋ ಒಂದು ಮೈಂಡ್ಸೆಟ್ ಈ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಣ ಇನ್ನು ನಿಮ್ಮ ಮೇಲೆ ಅವರ ಎನರ್ಜಿ ಏನು. ಓಕೆ, 3 ಆಫ್ ಸ್ವಾರ್ಡ್ಸ್. ಇವತ್ತು ಯಾಕೋ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನೀವಿಲ್ಲಿ ನೋಡ್ಬೋದು 3 ಆಫ್ ಕಪ್ಸ್, 3 ಆಫ್ ಸ್ವಾರ್ಡ್ ಆ್ಯಂಡ್ 2 ಫಿಗರ್, 2 ಪರ್ಸನ್ಸ್. ಸೊ ಇಲ್ಲಿ ನೋಡಿದಾಗ ಥರ್ಡ್ ಪಾರ್ಟಿಯಿಂದ ಅದು ನಿಮಗೆ ಈ ಪರ್ಸನ್ ಹಾರ್ಟ್ ಬ್ರೇಕ್ ಮಾಡ್ತಿದ್ದಾರೆ. ಇವತ್ತು ನೀವು ಈ ವಿಡಿಯೋ ನೋಡಿದ್ಮೇಲೆ ಎಷ್ಟೊಂದು ಜನಕ್ಕೆ ಬೇಜಾರು ಆಗ್ಬೋದು, ಬಿಕಾಸ್ ಆ್ಯಸ್ ವೀಕೆಂಡ್ ಅಲ್ವಾ ಈಗ, ಅಂದರೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಈ ಪರ್ಸನ್ ಹೊರಗಡೆ ಟ್ರಾವೆಲ್ ಮಾಡ್ಬೋದು ಅಥವಾ ಹೋಟೆಲ್ಗೆ ಹೋಗ್ಬೋದು, ಅವ್ರದ್ದೇ ಆದಂಥ ಒಂದು ಪ್ಲ್ಯಾನ್ ಇದೆಯಲ್ಲ, ಸೊ ಅದು ನಿಮಗೆ ಹರ್ಟ್ ಮಾಡೋದು ಸಾಧ್ಯತೆ ಇದೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಈ ಪರ್ಸನ್ ನಿಮಗೆ ನಂಬಿಸಿ ದ್ರೋಹ ಮಾಡಿರೋದ್ರಿಂದ ಈಗ ಹೇಗೆ ಇನ್ನೊಬ್ಬನ ಜೊತೆ ಓಡಾಡ್ತಾನೆ ಅನ್ನೋ ಒಂದು ಪೇನ್ಫುಲ್ ಮೂಮೆಂಟ್ ನಿಮ್ಮದು ಆಗಿರುತ್ತೆ. ಆ ಪರ್ಸನ್ಗೂ ಇದೆ, ನಿಮ್ಮನ್ನು ಥರ್ಡ್ ಪಾರ್ಟಿಗೋಸ್ಕರ ಬಿಟ್ಟು ಹೋಗಿರೋದ್ರಿಂದ ಆ ಪರ್ಸನ್ನು ಐ ಕ್ಯಾನ್ ಡೂ ಎನಿಥಿಂಗ್, ನಾನು ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೆ ಆ ಪರ್ಸನ್ ಇಷ್ಟ, ನಮ್ಮಿಬ್ರು ವೇವ್ ಲೆಂತ್ ಮ್ಯಾಚ್ ಆಗ್ತಿದೆ, ನಮ್ಮಿಬ್ರು ಮೈಂಡ್ ಸೆಟ್ ಮ್ಯಾಚ್ ಆಗ್ತಿದೆ, ನಾನು ಹಾಗಾಗಿ ಹೋಗಿದ್ದೀನಿ, ಬಟ್ ನಾನು ನಿಮ್ಗೆ ಏನಾದರೂ ಹರ್ಟ್ ಮಾಡಿದರೆ ಐ ಆಮ್ ಸಾರಿ, ಬಟ್ ನಾನು ನಿನ್ನ ಒಂದು ರಿಲೇಷನ್ಶಿಪ್ನ ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಐ ವಿಲ್ ಬಿ ಗೆಟಿಂಗ್ ಬ್ಯಾಕ್ ಟು ಯು ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಹೃದಯ ಹೊಡೆದು ಹೋಗಿದೆ, ಬಟ್ ಸುತ್ಲಿ ದಾರದಿಂದ ಇಲ್ಲಿ ಕಟ್ಟುತ್ತಾ ಇದ್ದಾರೆ ಅಲ್ವಾ, ಅಂದರೆ ಫಿಕ್ಸ್ ಮಾಡೋದಕ್ಕೆ ನೋಡ್ತಾ ಇರೋದು. ಈ ರಿಲೇಷನ್ಶಿಪ್ನ ಆ ಪರ್ಸನ್ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅವರು ಥರ್ಡ್ ಪಾರ್ಟಿಗೆ ಕೊಡ್ತಾ ಇರುವಂತಹ ಒಂದು ಪ್ರಾಮುಖ್ಯತೆ ನಿಮಗೆ ಕೊಡದೇ ಇರೋದ್ರಿಂದ ನಿಮಗೂ ಹರ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಯು ಆರ್ ಸ್ಕ್ರೀಮಿಂಗ್. ನೀವು ಇಲ್ಲಿ ನೋಡ್ಬೋದು ಈ ವ್ಯಕ್ತಿ ಯಾವ ಥರ ಕಿರ್ಚ್ತಿದ್ದಾರೆ, ಅವ್ರು ಅಳ್ತಿದ್ದಾರೆ, ಬೇಜಾರು ಮಾಡ್ಕೊಳ್ತಿದ್ದಾರೆ, ಒಂಥರ ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿ, ಓವರ್ ಥಿಂಕಿಂಗ್, ನನಗೇನು ಬೇಡ, ನನಗೆ ಈ ಜೀವನನೇ ಬೇಡ, ಈ ಥರದ್ದೆಲ್ಲ ಥಾಟ್ ಪ್ರೊಸೆಸ್ಸು ನಿಮ್ಮ ತಲೆಯಲ್ಲಿ ಓಡ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ಪರ್ಸನ್ ನಿಮ್ಮ ಹಾರ್ಟನ್ನ ಚೂರು ಮಾಡಿ ಬ್ರೇಕ್ ಮಾಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಕರೆಂಟ್ ಇವತ್ತಿನ ಎನರ್ಜಿ ಅಥವಾ ಕರೆಂಟ್ ಫೀಲಿಂಗ್ಸ್ ನೋಡ್ತಿದ್ರೆ ಥರ್ಡ್ ಪಾರ್ಟಿ ಮೇಲೆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನೋಡೋಣ ಗೈಡೆನ್ಸ್ ಕಾರ್ಡ್ ಏನು ಬರ್ಬೋದು ನಿಮಗೆ, ಈ ಪರ್ಸನ್ ಏನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಅಥವಾ ಯೂನಿವರ್ಸಿಂದ ನಿಮ್ಗೆ ಏನು ಗೈಡೆನ್ಸ್ ಬರ್ಬೋದು. ಓ ಗಾಡ್, ಓಕೆ ಫೈನ್. ಸಿ ಕಾರ್ಡ್ ಬಂದಿದೆ 7 ಆಫ್ ವಾಂಡ್ಸ್, ದ ಲವರ್ಸ್ ಕಾರ್ಡ್. ಓಕೆ, ಇದೆರಡು ಕಾರ್ಡ್ ಮೀನಿಂಗ್ ಏನು ಅಂತ ಅಂದರೆ ರಿಲೇಷನ್ಶಿಪ್ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ನೋಡಿ. ನೀವು ಈ ಪರ್ಸನ್ನ ಎಷ್ಟು ಪ್ರೀತಿಸ್ತೀರಾ, ನೀವು ಈ ಪರ್ಸನ್ನ ಎಷ್ಟು ಲವ್ ಮಾಡ್ತೀರಾ, ಎಷ್ಟು ಇಷ್ಟಪಡ್ತೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ರಿ, ತುಂಬ ಫಿಸಿಕಲ್ ಆಗಿರ್ಬೋದು ಅಥವಾ ತುಂಬ ಅವ್ರಿಗೆ ಕೊಟ್ಟಿದ್ದಾಗಿರಬಹುದು ಅಥವಾ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾಗಿತ್ತು, ಇದೆಲ್ಲನೂ ಕೂಡ ಈ ಪರ್ಸನ್ಗೆ ನೀವು ಕೊಟ್ರಿ ಅನ್ನೋದು ಕಾಣಿಸ್ತಾ ಇದೆ. ಬಟ್ ನಿಮಗೆ ಗೈಡೆನ್ಸ್ ಏನು ಬರ್ತಿದೆ ಅಂತ ಅಂದರೆ ನಿನ್ನ ಒಂದು ರೂಟನ್ನ ನೀನು ಸ್ಟೇಬಲ್ ಮಾಡ್ಕೊಂಡಿಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಬೌಂಡ್ರಿ ಇರಬೇಕು. ನಿಮ್ಮ ಜೀವನದಲ್ಲಿ ನಿಮ್ಮ ಬೌಂಡ್ರಿನ ನೀವೇ ಹಾಕೋಬೇಕು. ನಿಮ್ಮನ್ನು ತುಳಿಯೋದಕ್ಕೆ ಬರ್ತಾರೆ, ಆದರೆ ನೀವು ಅದನ್ನು ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದನ್ನು ಕಲಿಬೇಕು ನಿಮ್ಮ ಲೈಫಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಈ ಪರ್ಸನ್ ಥರ್ಡ್ ಪಾರ್ಟಿ ಬಂದರು, ಥರ್ಡ್ ಪಾರ್ಟಿ ಬಂದಮೇಲೆ ನಿಮಗೆ ಈ ಪರ್ಸನ್ ಬೇಕಾ, ಆ ರಿಯಾಲಿಟಿ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಅಂತ ಅಂದರೆ ಪ್ರೀತಿನ ಕೊಟ್ಟಿದ್ದೀರಾ, ಫಿಸಿಕಲಿನೂ ಇರ್ಬೋದು ಅಥವಾ ನೀವು ಆ ಪರ್ಸನ್ಗೆ ತುಂಬಾ ಮಾಡಿ
ಮಾಡಿರಬಹುದು. ಆದರೆ ಸಹಾಯ ಎಷ್ಟೇ ಮಾಡಿದ್ರೂ ಕೂಡ ಸ್ವಾಭಿಮಾನ ಅನ್ನೋದೇನೆ ನಿಮ್ಮ ಒಂದು ಸ್ಟ್ರೆಂತ್. ಸ್ವಾಭಿಮಾನ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಅಥವಾ ಸೆಲ್ಫ್ ಲವ್ ಇಲ್ಲ, ಈ ಥರ ಎಲ್ಲ ಏನೂ ಇಲ್ಲ ಅಂತ ಇದ್ದಾಗ ನಿಮ್ಮ ಜೀವನನ ನೀವು ಹೇಗೆ ಹತೋಟಿಗೆ ತೊಗೊಂಡು ಬರೋದಕ್ಕೆ ಆಗುತ್ತೆ. ಸೊ ನಿಮ್ಮ ಸುತ್ತ ನೀವು ಒಂದು ಬೌಂಡ್ರಿ ಹಾಕ್ಕೊಳ್ಳಿ. ಆ ಪರ್ಸನ್ ನಿಮ್ಮ ಲೈಫಲ್ಲಿ ಇಲ್ಲ ಅಂತ ಅಂದ್ರೂ ಕೂಡ ನೀವು ಆ ಪರ್ಸನ್ ಇಲ್ಲದೆ ಹೋದ್ರೂ ಎಷ್ಟು ಖುಷಿಯಾಗಿರ್ಬೋದು, ಎಷ್ಟು ನೆಮ್ಮದಿ ಆಗಿರ್ಬೋದು ಅನ್ನೋದನ್ನು ನೀವು ಇಲ್ಲಿ ನೋಡಬೇಕಾಗತ್ತೆ. ಆ್ಯಂಡ್ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ರು ಕೂಡ ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳು ತುಂಬ ಇದೆ. ಹಣ, ಆಸ್ತಿ, ಅಥವಾ ಜೀವನದಲ್ಲಿ ಒಂದು ಗ್ರೋತ್ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಮಕ್ಕಳನ್ನ ಸಾಕೋದಾಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ನ ನೀವು ಚೂಸ್ ಮಾಡೋದಾಗಿರ್ಬೋದು. ನಿಮಗೆ ಪ್ರಿಯಾರಿಟೀಸ್ ಜಾಸ್ತಿ ಇದೆ, ನಿಮ್ಮ ಪ್ಲೇಟಲ್ಲಿ ತುಂಬ ಮಾಡೋ ಅಂಥ ಕೆಲಸಗಳಿದೆ. ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಮೇಲೆ ನೀವು ನಿಮ್ಮ ಜೀವನನ ತೊಗೊಂಡು ಬನ್ನಿ. ನಿಮ್ಮ ಒಂದು ಡೈರೆಕ್ಷನ್ನ ಚೇಂಜ್ ಮಾಡಿ, ನಿಮ್ಮ ಒಂದು ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಿ. ಯಾಕೆ ಅಂತ ಅಂದರೆ ಗೈಡೆನ್ಸ್ ಏನು ಬರ್ತಿದೆ, ಯು ಆರ್ ವೆರಿ ಕನ್ಫ್ಯೂಸ್ಡ್, ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಓವರ್ ಥಿಂಕ್, ಸ್ಟ್ರೆಸ್, ಆ್ಯನ್ಸೈಟಿ ಇದೆಲ್ಲನೂ ಮಾಡ್ತಿದ್ದೀರಾ. ಯಾಕೆ? ನೀವು ಕಣ್ಣಿಗೆ ಒಂದು ಬಟ್ಟೆ ಹಾಕೊಂಬಿಟ್ಟಿದ್ದೀರಾ. ಯಾವ ಥರದ್ದು? ಈ ಪರ್ಸನ್ ಇಲ್ಲ ಅಂದರೆ ನನ್ನ ಜೀವನದಲ್ಲಿ ನಾನು ಇರೋದಕ್ಕಾಗಲ್ಲ, ನಾನು ಅಷ್ಟೊಂದು ಇಷ್ಟಪಟ್ಟೆ, ನಾನು ಹೆಂಗೆ ಬದುಕಲಿ, ನನಗವರು ಅಷ್ಟು ಸಪೋರ್ಟ್ ಮಾಡ್ತಿದ್ರು, ಅಷ್ಟು ಜೊತೆ ಇದ್ದರು. ಇಲ್ಲ, ಯಾರಿಲ್ಲ ಅಂದ್ರೂ ಅಲ್ಟಿಮೇಟ್ ಆಗಿ ನಾವು ಬದುಕಬಹುದು. ಯಾಕೆ ಅಂತ ಅಂದರೆ ದೇವರು ನಮಗೆ 2 ಕೈ 2 ಕಾಲು ಒಂದು ಮನಸ್ಸು ಕೊಟ್ಟಿದ್ದಾನಲ್ವಾ, ಅದನ್ನು ನಾವು ಬೇರೆ ಕಡೆ ಯೂಟಿಲೈಸ್ ಮಾಡ್ಕೊಂಡಾಗ ನಮ್ಮ ಜೀವನನೂ ಕೂಡ ಚೆನ್ನಾಗಿರುತ್ತೆ. ನಾವು ಒಬ್ಬ ಪರ್ಸನ್ ಮೇಲೇ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಇದ್ದರೆ ನಮ್ಮ ಜೀವನಕ್ಕೆ ನಾವೇನೂ ತೊಗೊಂಡು ಬರಲ್ಲ. ನಾವು ದುಃಖ ಅಥವಾ ನಮ್ಮ ಜೀವನದಲ್ಲಿ ಕಷ್ಟನ ಬಿಟ್ಟರೆ ಇನ್ಯಾವುದು ನಮ್ಮ ಲೈಫ್ಗೆ ಬರಲ್ಲ. ಸೊ ಇಲ್ಲಿ ಗೈಡೆನ್ಸ್ ಏನು ಬರ್ತಿದೆ, ಆ್ಯಕ್ಟಿವ್ ಆಗಿ ಈ ಒಂದು ಓವರ್ ಥಿಂಕಿಂಗ್ ಏನಿದೆ, ಏನೋ ಒಂದು ಎಮೋಷನ್ಸ್ ಇದೆಯಲ್ಲ ಆ ಪರ್ಸನ್ ಮೇಲೆ, ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಜೀವನನ ನೀವು ಫೋಕಸ್ ಮಾಡಿ, ನೀವು ನಿಮ್ಮ ಜೀವನನ ಪ್ರೀತಿಸ್ತಾ ಹೋಗಿ. ನಿಮಗೆ ಮಾಡಬೇಕಾಗಿರುವಂಥ ಕಾರ್ಯಗಳಿದೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ, ಅದ್ರ ಮೇಲೆ ಫೋಕಸ್ ಮಾಡಿ. ನೀವು ಯಾವಾಗ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಜೀವನದಲ್ಲಿ ನೀವು ಕೂಡ ಖುಷಿಯಾಗಿರ್ತೀರಾ, ನೀವು ಕೂಡ ಬೇರೆಯವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ, ನೀವು ಬೇರೆಯವ್ರಿಗೆ ಪ್ರೀತಿಯಿಂದ ಕಾಣಿಸ್ತೀರಾ. ಸೊ ನಿಮ್ಮನ್ನು ನೀವು ಯಾವಾಗ ಈ ಒಂದು ಬೌಂಡ್ರಿ ಹಾಕ್ಕೊಂಡು ನಿಮ್ಮ ಒಂದು ಎಮೋಷನಲ್ ಥಾಟ್ ಪ್ರೊಸೆಸ್ಸಿಂದ ಹೊರಗಡೆ ಬಂದು ನಿಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಲೀಡ್ ಮಾಡ್ತೀರಲ್ಲ, ಅವತ್ತಿನ ದಿನ ನೀವು ತುಂಬ ಖುಷಿಯಾಗಿರ್ತೀರ. ಸೊ ಇದನ್ನು ನೀವು ಮಾಡಿದ್ರೆ ನಿಮ್ಮ ಲೈಫ್ ತುಂಬ ಖುಷಿಯಾಗಿರುತ್ತೆ. ಸೊ ಇವತ್ತಿನ ಗೈಡೆನ್ಸೇ ಇದು. ನೀವು ಆ ಪರ್ಸನ್ಗೆ ಎಷ್ಟೇ ಪ್ರೀತಿ ಕೊಡಿ, ಎಷ್ಟೇ ಆ ಪರ್ಸನ್ ಜೊತೆ ನೀವು ಕ್ಲೋಸ್ ಆಗಿರಿ, ಆದರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಮರಿಬೇಡಿ. ನಿಮ್ಮ ಮೇಲಿರುವಂತಹ ಒಂದು ಪ್ರೀತಿ ನಿಮ್ಗೆ ಯಾವಾಗಲೂ ಇರಲಿ. ಆ್ಯಂಡ್ ನಿಮಗೆ ಒಂದು ಎಮೋಷನಲ್ ಅಥವಾ ಒಂದು ಓವರ್ ಥಿಂಕಿಂಗ್ ಏನಿದೆ ಅದರಿಂದ ಹೊರಗಡೆ ಬನ್ನಿ. ಯಾಕೆಂದರೆ ಈ ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ, ಇವತ್ತಿರೋರು ನಾಳೆ ಇರಲ್ಲ. ಅಂಥದ್ರಲ್ಲಿ ಇವತ್ತು ಕೊಟ್ಟಿದ್ದ ಪ್ರೀತಿ ನಾಳೆ ಇರಬೇಕು ಅಂತ ಯಾಕೆ ಅಂದ್ಕೊಳ್ತಿದ್ದೀರಾ? ಇದರಿಂದ ಆದಷ್ಟು ಬೇಗ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಿಕಾಸ್ ಈ ಥರ ನಾನು ಯಾಕೆ ಹೇಳಬೇಕಾಗಿದೆ ಇವತ್ತು ಅಂತ ಅಂದರೆ, ಥರ್ಡ್ ಪಾರ್ಟಿ ಎನರ್ಜಿ ಅಷ್ಟು ಸ್ಟ್ರಾಂಗ್ ಇದ್ದಾಗ ನಿಮ್ಮೇಲೆ ನೀವು ಯಾಕೆ ಫೋಕಸ್ ಮಾಡಬಾರ್ದು, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಯಾಕೆ ತೊಗೋಬಾರ್ದು, ನಿಮ್ಮ ಒಂದು ಬೌಂಡ್ರಿನ ನೀವು ಯಾಕೆ ಹಾಕೋಬಾರ್ದು, ಯಾಕೆ ಅವರೇ ನಿಮಗೆ ಬೇಕಾ, ಅವರಿಲ್ಲ ಅಂತ ಅಂದರೆ ನಿಮ್ಮ ಜೀವನ ನಡೆಯಲ್ವಾ? ಈ ಥರನೂ ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಯಾವುದು ಎಮೋಷನಲ್ ಥಾಟ್ ಪ್ರೊಸೆಸ್ ನಿಮ್ಮನ್ನ ಹೋಲ್ಡ್ ಮಾಡ್ತಿದೆ ಅದರಿಂದ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇವತ್ತಿನ ರೀಡಿಂಗಲ್ಲಿ ನಾನು ತುಂಬ ಜಾಸ್ತಿ ನೋಡಿದಂತಹ ರಾಶಿ ಬಂದು ವೃಶ್ಚಿಕ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭ ರಾಶಿ, ಸಿಂಹ ರಾಶಿ. ಓಕೆ, ಆ್ಯಂಡ್ ಡೇಟ್ ಆಫ್ ಬರ್ತ್ ಪ್ರಕಾರ ಈ ಪರ್ಸನ್ ಬಂದು 3, 4, 13, 12, 22, 21, 30, 31, 14, 16, 15, 28, 18 ಆ್ಯಂಡ್ 17 ಇಷ್ಟ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಇನ್ಷಿಯಲ್ ನನಗೆ ಕಾಣಿಸಿದ್ದು ತುಂಬ SDLIHPK. ಸೊ ಇವತ್ತಿನ ರೀಡಿಂಗ್, ಇವತ್ತಿನ ಗೈಡೆನ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದರೂ ನನ್ನ ರೀಡಿಂಗಲ್ಲಿ ಚೇಂಜಸ್ ಬೇಕು ಅಥವಾ ನಿಮ್ಗೆ ಏನಾದರೂ ಇನ್ನೂ ತುಂಬ ಟಾಪಿಕ್ ಇನ್ವಾಲ್ವ್ ಮಾಡಬೇಕು ಅಂತ ಇದ್ದರೆ ನನಗೆ ನಿಮ್ಮ ಸಜೆಷನ್ಸ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ದಟ್ ನಾನು ಫ್ಯೂಚರ್ ಡೇಸಲ್ಲಿ ಆ ಒಂದು ಸಜೆಷನ್ಸ್ನ ತೊಗೊಂಡು ನನ್ನ ವೀಡಿಯೋಸ್ನ ಚೇಂಜ್ ಮಾಡ್ತೀನಿ. ಆಯಿತಾ? ಥ್ಯಾಂಕ್ ಯು.